ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಮೊದಲು ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. 1 ಕಪ್ ಅಕ್ಕಿ ಹಿಟ್ಟು, 2 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, 1-2 ಸ್ಪೂನ್ ಕಡಲೆಬೀಜ ಹುರಿದು ಪಪ್ಪು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಜೀರಿಗೆ, ಹಸಿಮೆಣಸಿನ್ಕಾಯಿ, ಇಂಗು ಇದೆ. ಇದು ಕೊತ್ತಂಬರಿ, ಕರಿಬೇವು, ಎಣ್ಣೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆ ರೊಟ್ಟಿ ತಟ್ಟೋದಕ್ಕೆ ಮತ್ತು ರೊಟ್ಟಿ ಬೇಯಿಸೋದಕ್ಕೆ. ಅಕ್ಕಿ ಹಿಟ್ಟು ನಾನು ಈರುಳ್ಳಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದರಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಫಸ್ಟ್ ನಾನು ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಬಿಡೋಣ. ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವಿಲ್ಲಿ ಈರುಳ್ಳಿ ಏನು ಸಣ್ಣ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಡೋಣ. ಫಸ್ಟ್ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೋಬೇಕಲ್ಲ ರೊಟ್ಟಿಗೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮಿಕ್ಕಿದ ಐಟಮ್ ಹಾಕ್ಕೊತಾ ಬರೋಣ. ಕಡಲೆ ಬೀಜ ನಾನು ಹುರಿದು ಪಪ್ಪು ಮಾಡ್ಕೊಂಡಿದ್ದೀನಿ ಇಲ್ಲಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಹಿಂಗು ಮತ್ತು ಜೀರಿಗೆ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ತೊಗೊ. ಮತ್ತು ಇದರಲ್ಲಿ ಕರಿಬೇವು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು ಒಂದೊಂದು ಸ್ಪೂನ್ ಇದೆ. ಒಂದು ಸ್ಪೂನ್ ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಕರಿಬೇವಿನ ಸೊಪ್ಪು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಒಂದ್ಸಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಈ ಅಕ್ಕಿ ರೊಟ್ಟಿಗೆ ಹಿಟ್ಟು ಕಳಿಸ್ಕೊಳ್ಳೋಕ್ಕೆ ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಡ್ರೆ ಏನು ಪ್ರಯೋಜನ ಅಂದರೆ ಅಕ್ಕಿ ರೊಟ್ಟಿ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು 1 ಲೋಟದಷ್ಟು ಬಿಸಿನೀರು ಕಾಯಿಸಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು, ಯಾಕಂದರೆ ನೀರು ಬಿಸಿ ಇರುತ್ತಲ್ವ. ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಹಿಟ್ಟು ತುಂಬ ಮೆತ್ತಗಾಗ್ಬಿಡುತ್ತೆ. ರೊಟ್ಟಿ ಹಿಟ್ಟು ಯಾವ ಅದಕ್ಕಿರಬೇಕು ಅಂತ ಅದಕ್ಕೆ ಕಲಿಸಿದ್ರೆ ಸಾಕು. ನೋಡಿ, ಬಿಸಿನೀರು ಹಾಕೋದ್ರಿಂದ ಬೇಗ ಹಿಟ್ಟು ನಾದ್ಕೋಬೋದು. ನಾನು ಸ್ವಲ್ಪ ಹಾಕ್ತೀನಿ. ತುಂಬ ಬಿಸಿ ಬೇಡ, ನೀರು ಮೀಡಿಯಮಾಗಿ ಬೆಚ್ಚಗಿನ್ನ ಚೂರು ಬಿಸಿ ಇದ್ದರೆ ಸಾಕು. ನೀರು ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ರೊಟ್ಟಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ರೊಟ್ಟಿ ಹಿಟ್ಟು ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ನೋಡ್ತಿದ್ದೀರಲ್ಲ ಇಲ್ಲಿ ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಇದೆ. ಈ ಅದಕ್ಕೆ ನೀವು ರೊಟ್ಟಿ ಹಿಟ್ಟು ಕಲಿಸ್ಕೊಂಡ್ರೆ ಆಯಿತು. ಈ ಹಿಟ್ಟು ರೆಡಿ ಇದೆ, ರೊಟ್ಟಿ ತಟ್ಟೋಣ. ರೊಟ್ಟಿ ನೀವು ರೊಟ್ಟಿ ಶೀಟಲ್ಲಾದರೂ ತಟ್ಬೋದು ಅಥವಾ ಡೈರೆಕ್ಟ್ ಬಾಣಲೆಗಾದರೂ ತಟ್ಬೋದು. ನಾನಿಲ್ಲಿ ಡೈರೆಕ್ಟ್ ಪ್ಯಾನಿಗೆ ತಟ್ತೀನಿ. ಹೇಗೆ ತಟ್ತೀನಿ ಅಂತ ಈಗ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ನಾನು ರೊಟ್ಟಿ ಹೆಂಗೆ ತಟ್ಟೋದು ಅಂತ ಹೇಳ್ಕೊಡ್ತೀನಿ. ನಾನು ರೊಟ್ಟಿನ ಶೀಟ್ ಮೇಲೆ ತಟ್ಟೋದು, ರೊಟ್ಟಿ ಶೀಟ್ ಮೇಲೆ. ನೀವು ಬೇಕಾದರೆ ರೊಟ್ಟಿ ಶೀಟ್ ಮೇಲೆ ತಟ್ಬೋದು. ನಾನು ಡೈರೆಕ್ಟ್ ಹೆಂಚು ಮೇಲೆ ತಟ್ಟೋದ್ರಿಂದ ಫಸ್ಟ್ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ಎಣ್ಣೆ ಒಂದು 2 ಸ್ಪೂನೇ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಫಸ್ಟು ಎಣ್ಣೆ ತುಂಬ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ರೊಟ್ಟಿ ಕಚ್ಕೊಳ್ಳಲ್ಲ, ಹೆಂಚಿಗೆ ಈಸಿಯಾಗಿ ಎದ್ದೇಳುತ್ತೆ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಒಂದು ಉಂಡೆ ತೊಗೊಂಡು ನೋಡಿ, ಹಿಂಗೆ ಹೆಂಚು ಮೇಲೆ ಹಾಕಿ ಹಿಂಗೆ ತಟ್ಟ ಹೋದರೆ ಏನು ಸ್ಮೂತಾಗಿ ಇದು ಹಿಟ್ಟು ನಾವು ಎಷ್ಟು ಸ್ಮೂತಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ತೆಳ್ಳಗೆ ನಿಮ್ಮ ಕೈಯಿನ ಸಹಾಯದಿಂದ ಮೆತ್ತಗೆ ಸ್ಪ್ರೆಡ್ ಮಾಡ್ಕೊತಾ ಹೋಗಿ. ತುಂಬ ಜೋರಾಗಿ ಒತ್ತಬೇಡಿ. ಜೋರಾಗಿ ಒತ್ತಿದ್ರೆ ಏನಾಗುತ್ತೆ, ರೊಟ್ಟಿ ಕಿತ್ಕೊತಾ ಬರುತ್ತೆ. ಎಲ್ಲಾದರೂ ಕೈಗೆ ಅಂಟುತ್ತೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಹಿಂಗೆ ತಟ್ತಾ ನೋಡಿದ್ರೆ ಎಷ್ಟು ತೆಳ್ಳಗೆ ತಟ್ಬೋದು ಹೆಂಚು ಮೇಲೆ ಡೈರೆಕ್ಟಾಗಿ ನೀವು ಅಂದರೆ ನೀವು ಎಷ್ಟು ಸ್ಮೂತಾಗಿ ನೀವು ಕೈನ ಉಪಯೋಗಿಸ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಇವಾಗ ರೊಟ್ಟಿ ತಟ್ಟಾಗಿದೆ. ಇದಕ್ಕೆ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಬೇಯೋಕ್ಕಿಡೋಣ. ಗ್ಯಾಸ್ ಹಚ್ಕೊಂಬಿಡೋಣ. ಗ್ಯಾಸ್ ಹಚ್ಕೊಂಡು ಇದನ್ನು ನಾನು
ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡೋದ್ರಿಂದ ನಿಮ್ಗೆ ಹಾರ್ಡ್ಲಿ ಒಂದು 2 ನಿಮಿಷ ಸಾಕು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡೋದ್ರಿಂದ. ನೋಡಿ ಇವಾಗ ರೊಟ್ಟಿ ಹೆಂಚು ಮೇಲೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಅದಕ್ಕೆ 1 ನಿಮಿಷ ಬಿಟ್ಬಿಟ್ಟು ಒಂದು 10 ಸೆಕೆಂಡ್ಸ್ ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ವಿ. ನೋಡಿ ಗ್ಯಾಸ್ ಐ ಫ್ಲೇಮಲ್ಲಿ ಹಚ್ಚಿ, ನಾನು ಗ್ಯಾಸ್ ಐ ಫ್ಲೇಮಲ್ಲಿದೆ, ಹೈ ಫ್ಲೇಮಲ್ಲಿ ಹಚ್ಚಿ ರೊಟ್ಟಿ ತಟ್ಟೆ ಹೆಂಚಿಟ್ಟಿದ್ದೀನಿ. ಮೇಲೆ ಒಂದು ತಟ್ಟೆ ಮುಚ್ಚಿಬಿಡೋಣ. ತಟ್ಟೆ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸಿದ್ರೆ ರೊಟ್ಟಿ ರೆಡಿ ಆಗುತ್ತೆ. ಇವಾಗ 3 ನಿಮಿಷ ಆಗಿದೆ. ಅಕ್ಕಿ ರೊಟ್ಟಿ ಬೆಂದಿದೆಯಾ ಅಂತ ನೋಡೋಣ ಬನ್ನಿ. ನೋಡಿ ಚೆನ್ನಾಗಿ ಬೆಂದಿದೆ ಅಕ್ಕಿ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಚೂರು ಹೆಂಚು ಗಂಟ್ಕೊಳ್ಳೋಲ್ಲ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಚಟ್ನಿ ಜೊತೆ, ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಯಾವ ಚಟ್ನಿ ಜೊತೆ ಯಾರು ತಿನ್ಬೋದು. ಟೊಮೆಟೊ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಟೇಸ್ಟ್ ಮಾಡೋಕ್ಕೆ. ನಿಮಗೇನು ಟೊಮೆಟೊ ಚಟ್ನಿ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ನೆಕ್ಸ್ಟ್ ಟೈಮ್ ಅದನ್ನು ಮಾಡೋದು ತೋರಿಸ್ತೀನಿ. ಈಗ ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಗರಿಗರಿಯಾಗಿ ಬಂದಿದೆ. ಎಣ್ಣೆ ನಾವು ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ. ಸೊ ನಿಮ್ಗೆ ಅಕ್ಕಿ ರೊಟ್ಟಿ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ರೆಸಿಪಿಯನ್ನೇ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.